ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಸರು ಪಾಪು ಇವಾಗ ಎದ್ದಿದ್ದಾರೆ ನೋಡಿ. ಇವಾಗ ಎದ್ದು ಕೂದಲೆಲ್ಲ ಹರಡ್ಕೊಂಡಿದ್ದಾಳೆ. ನಿತ್ಕೊ ನಿತ್ಕೊ ಇಲ್ಲಿ ಇಲ್ಲಿ. ಹಾಯ್ ಪಾಪು. ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು 14 ತಾರೀಕು. ಸೊ 14ಕ್ಕೋ 15ಕ್ಕೋ ಹಬ್ಬ ಅಂತ ಎಲ್ರಿಗೂ ಕನ್ಫ್ಯೂಷನ್ ಇದೆ. ಸ್ವಲ್ಪ ಜನ ಇವತ್ತು ಅಂತಾರೆ, ಸ್ವಲ್ಪ ಜನ ನಾಳೆ ಹಬ್ಬ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ನಮ್ಮನೇಲಿ ಇವತ್ತೇ ಪೂಜೆ ಎಲ್ಲ ಮಾಡಿ ಹೋಗಿದ್ದಾರೆ ಹಸ್ಬೆಂಡು. ಸೊ ನಾನಿವಾಗ ಫ್ರೆಶ್ ಅಪ್ ಆಗಿ ಬಂದು ಸ್ವಲ್ಪ ಪೂಜೆ ಮಾಡಬೇಕು ಇವಾಗ. ಅಷ್ಟರಲ್ಲಿ ಸಿರಿ ಇಬ್ಬರು ಎದ್ಬಿಟ್ರು. ಮಲಗಿಸಿ ಸ್ನಾನಕ್ಕೆ ಹೋಗಿದ್ದೆ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಸಂಜೆ ಟೆಂಪಲಿಗೆ ಹೋಗಬೇಕು. ಇವಾಗ ಮನೆಯಲ್ಲೇ ಪೂಜೆ ಮಾಡಿಕೊಂಡು ಇರೋದು. ಸೊ ಈ ವ್ಲಾಗ್ ಬಂದು ಇವತ್ತು ಮತ್ತು ನಾಳೆ ಎರಡು ಸೇರಿ 2 days ವ್ಲಾಗ್ ಆಗಿರುತ್ತೆ. ಸೊ ನೋಡಿ ಆಯಿತಾ, ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಡಿ. ಹಸ್ಬೆಂಡ್ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ತಿದ್ದಾರೆ. ಸೊ ಮನೆ ತುಂಬ ಧೂಪ ಹಾಕಿಬಿಟ್ಟಿದ್ದಾರೆ ಇವತ್ತು. ಸಿಕ್ಕಾಪಟ್ಟೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಮನೆಯೆಲ್ಲ ಸಿಕ್ಕಾಪಟ್ಟೆ ಫ್ರೆಶ್ ಅಂತ ಫೀಲ್ ಅನಿಸುತ್ತೆ. ಸೊ ನಮ್ಮ ಮನೇಲಿ ಹಬ್ಬ ಇದ್ದರೂ ಇಲ್ಲದೇ ಇದ್ದರೂ ಡೈಲಿ ಹಸ್ಬೆಂಡೇ ಪೂಜೆ ಮಾಡಿ ಹೋಗ್ತಾರೆ. ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತೇ ಇರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಪೂಜೆ ಮಾಡಿನೇ ಮನೆಯಿಂದ ಅವರು ಹೊರಗಡೆ ಹೋಗೋದು. ಸೊ ಮನೆಯೆಲ್ಲ ಹೂವು ಎಲ್ಲ ತಂದು ಹಾಕಿ ಸೊ ಪೂಜೆ ಮಾಡಿದ್ದಾರೆ. ಸೊ ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ, ಪೂಜೆ ಎಲ್ಲ ಆಗಿಬಿಟ್ರೆ ಮನೆಯಲ್ಲಿ. ಸೊ ನಿಮ್ಮ ಮನೆಯಲ್ಲೂ ಹೀಗೇನಾ, ಫಸ್ಟ್ ಪೂಜೆ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಎಲ್ಲರಿಗೂ ಇನ್ನೊಂದು ಸಲ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಮನೆ ದೇವರು ನೋಡಿ ಈ ಥರ ಕಾಣಿಸ್ತಾ ಇದೆ. ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ ಅಲ್ವಾ ದೇವ್ರ ಮನೆ. ಸೊ ಈ ಹೂವಿನ ಅಲಂಕಾರದಿಂದನೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ವ್ಲಾಗ್ ಲೇಟಾಗಿ ಬರುತ್ತೆ ಅನಿಸುತ್ತೆ. ಸೊ ಸಿರಿ ಹುಷಾರಿರಲಿಲ್ಲ. ಸೊ ಏನೂ ಎಡಿಟ್ ಮಾಡಿರಲಿಲ್ಲ ನಾನು. ಸೊ ಹಾಗೆ ನಾವು ಮನೆ ದೇವ್ರಿಗೆ ಹೋಗೋ ಪ್ರಿಪ್ರೇಷನಲ್ಲಿ ಕೂಡ ಇದ್ವಿ. ಹಾಗೆ ಶೂಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಅನಿಸುತ್ತೆ. ನಾನು ಕೂಡ ಇವಾಗ ಸ್ವಲ್ಪ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಆಯ್ತು. ಇವಾಗ ಸಿರಿಗೆ ಊಟ ತಿನ್ನಿಸ್ಬೇಕು. ಇವಾಗ ಎದ್ದಿದಾರಲ್ವಾ, ಸೊ ಊಟ ತಿನ್ಸೋಣ. ನಮ್ಮ ಸಿರಿ ಪಾಪು ನೋಡಿ, ಸಿರಿ ಪಾಪು ಇಬ್ರು ಬ್ಲಾಕ್ ಟಿ ಶರ್ಟ್ ಹಾಕೊಂಡಿದ್ದಾರೆ. ಬಿಸಿ ಬಿಸಿ ಇದೆ. ಕಂದಮ್ಮ ಕಾಯಿ ಕಾಯಿ
ಊಟ ತುಂಬ ಬಿಸಿನೇ ಇತ್ತು. ನಾನು ತಿನ್ಸೋಕೆ ಮುಂಚೆನೇ ಪಾಪ ಅವಳು ತಿನ್ನೋ ಥರ ಇದು ಮಾಡ್ತಾ ಇದ್ಲು ಅಲ್ವಾ. ಸಂಕ್ರಾಂತಿ ಹಬ್ಬ ನಾವೇನು ಗ್ರ್ಯಾಂಡಾಗಿ ಮಾಡಲ್ಲ, ಹಾಗೆ ಸಿಂಪಲಾಗಿ ಮಾಡ್ತೀವಿ. ಮನೆಯಲ್ಲೇ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಆಯಿತು. ಮನೇಲಿ ಪೂಜೆ ಆಯಿತು, ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ನಾಳೆನೂ ಕೂಡ ಸೇಮ್ ಇರುತ್ತೆ, ನಾಳೆನೂ ಕೂಡ ಪೂಜೆ ಮಾಡಿ. ಸೊ ರಜೆ ಇದೆಯೋ ಇಲ್ಲೋ ನೋಡ್ಬೇಕು. ಇವತ್ತು ಎಲ್ಲರೂ ಡ್ಯೂಟಿಗೆ ಹೋಗಿದ್ದಾರೆ, ನಾಳೆ ರಜೆ ಅಂತ ಹೇಳಿದಾರಂತೆ. ನೋಡೋಣ. ಸರಿ ತಿನ್ನಿಸ್ಬಿಡ್ತೀನಿ, ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಮಾಡ್ತಾ ಬಾಯ್. ಮತ್ತೆ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ನಾನು ಅಂಬಿಕಾ ರೆಡಿ ಆಗಿದ್ದೀವಿ. ಹಸ್ಬೆಂಡ್ ಇವಾಗ ಡ್ಯೂಟಿಗೆ ಹೋಗಿದ್ದಾರೆ, ಬರ್ತಾರೆ. ಬಂದ ತಕ್ಷಣ ಹೊರಡೋದು. ಸರು ಪಾಪು ನೋಡಿ ಏನು ಮಾಡ್ತಾ ಇದ್ದಾರೆ, ಸೋಫಾ ಮೇಲೆ ಮಲ್ಕೊಂಡು ಆಟ ಆಡ್ತಾ ಇದ್ದಾಳೆ. ಫೋನ್ ಅಂತೂ ತೋರಿಸೋ ಹಾಗೆ ಇಲ್ಲ, ಫೋನ್ ಕೇಳೋಕ್ಕೆ ಬರ್ತಾರೆ ಇಬ್ಬರು. ಇಲ್ಲಿ ಸಿರಿ ಮಲಗಿದ್ಲು, ಎದ್ಲು ಆಗಲೇ. ಇಬ್ಬರನ್ನು ಬಿಟ್ಟು ಒಂದು ಅರ್ಧ ಗಂಟೆಯಲ್ಲೇ ಬೇಗ ಹೋಗಿ ಬರ್ತೀವಿ. ಅಜ್ಜಿ ಮತ್ತು ಅಮ್ಮ ಇದ್ದಾರೆ, ಇಬ್ಬರು ನೋಡ್ಕೊತಾ ಇರ್ತಾರೆ. ನಾನು ಅಂಬಿಕಾ ಮತ್ತು ಹಸ್ಬೆಂಡ್ ಹೋಗಿ ಬರ್ತೀವಿ. ಇವತ್ತು ನಾನು ಅಂಬಿಕಾ ಇಬ್ಬರು ಒಂದೇ ಥರ ಡ್ರೆಸ್ ಹಾಕ್ಕೊಂಡು ಹೋಗ್ತಾ ಇದ್ವಿ. ಮೀಶೋಲ್ಲಿ ತರಿಸಿದ್ನಲ್ಲ, ಒಂದು ವ್ಲಾಗಲ್ಲಿ ತೋರಿಸಿದ್ದೆ ನಿಮಗೆ ಈ ಡ್ರೆಸ್ಸು. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ಕಂಫರ್ಟಬಲ್ ಆಗಿದೆ, ಕಾಟನ್ ಡ್ರೆಸ್ಸು. ಸೊ ಅದನ್ನು ವೇರ್ ಮಾಡಿಕೊಂಡು ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಅಜ್ಜಿನೂ ಬಂದಿದ್ದಾರೆ ಊರಿಂದ. ಅಜ್ಜಿ ಲಾಸ್ಟ್ ಸಂಕ್ರಾಂತಿ ಹಬ್ಬಕ್ಕೂ ಇಲ್ಲೇ ಇದ್ದರು, ಈ ಸಂಕ್ರಾಂತಿ ಹಬ್ಬಕ್ಕೂ ಬಂದಿದ್ದಾರೆ. ಸೊ ನೆಕ್ಸ್ಟ್ ಸಂಕ್ರಾಂತಿ ಹಬ್ಬಕ್ಕೆ ನೋಡೋಣ. ಸೊ ದೇವಸ್ಥಾನಕ್ಕೆ ಬಂದ್ವಿ. ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ನೋಡಿ. ದೇವ್ರನ್ನ ತೊಟ್ಲ ಮೇಲೆ ಕೂರಿಸಿರ್ತಾರೆ. ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದು. ಸೊ ನನ್ನ ಮದುವೆ ಆದಾಗಿಂದನೂ 6 ಇಯರ್ಸಿಂದ ನಾವು ಪ್ರತಿ ವರ್ಷ ಹೋಗ್ತಾ ಇರ್ತೀವಿ ಇಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ. ತುಂಬಾ ಒಳ್ಳೆ ಪೂಜೆ ನಡೆಯುತ್ತೆ. ಸೊ ಹಾಗೆ ಪ್ರಸಾದ ವಿತರಣೆ ಕೂಡ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ದೇವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಇಸ್ಕೊಳ್ತಾ ಇದ್ದೀವಿ. ಅಷ್ಟು ಸರಿಯಾಗಿ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಲಿಲ್ಲ, ತುಂಬಾ ರಶ್ ಇತ್ತು. ಸೊ ನಾನು ಅಂಬಿಕಾ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಹಸ್ಬೆಂಡ್ ಇಲ್ಲೇ ಹೋಗಿದ್ದಾರೆ. ಸೊ ಹೇಗೆ ಕಾಣಿಸ್ತಾ ಇದೆ ಡ್ರೆಸ್? ತುಂಬಾ ಚೆನ್ನಾಗಿದೆ ಅಲ್ವಾ? ಕಡಿಮೆ ಪ್ರೈಸ್ ಆದರೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ದೇವಸ್ಥಾನಕ್ಕೆ ಹೋಗಿ ಊಟ ತಿನ್ನಿಸ್ತಾ ಇದ್ದೀನಿ. ಪಾಪು ಮಾಡ್ತಾ ಇದ್ದಾರೆ. ಯೋಕಾಲಿ ನಮ್ಮ ಸರು ಪಾಪು ನೋಡ್ರಿ, ಮೋನಿಟೈಲ್ ಹಿಂಗಿದೆ. ಚೆನ್ನಾಗಿದೆ ಅಲ್ವಾ? ಇಲ್ಲಿ ಮೊನ್ನೆ ಅಂದಮ್ಮ ಪಪ್ಪು. ಈಗ ಸಿರಿ ಪಾಪು ರೆಡಿ ಆಗಿದ್ದಾರೆ. ಹಿಂದ್ಗಡೆ ನಮ್ಮಮ್ಮ ಕಾಣ್ತಾ ಇದ್ದಾರೆ. ಅಜ್ಜಿ ಕನಾಚ್ಯ, ಇವನು ನನ್ನ ತಮ್ಮ, ಇವರು ನಮ್ಮ ಅಜ್ಜಿ. ಗೊತ್ತೈತಿ ಎಲ್ರಿಗೂ. ಸಂಕ್ರಾಂತಿ ಹಬ್ಬದ ದಿನ ಮನೇಲಿ ಕಬ್ಬು ಮತ್ತು ಸಂಕ್ರಾಂತಿ ಎಲ್ಲ ಇತ್ತಲ್ಲ, ಹಾಗೆ ಸರುಸಿರಿ 11 ಮಂತ್ಸ್ ಫೋಟೋ ಶೂಟ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ವಿ. ಹಾಗೆ ಹಸ್ಬೆಂಡ್ ಕೂಡ ಮನೇಲಿದ್ದರು. ಸೊ ನೋಡಿ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಅದು ಮೇಲಿರೋದು ಗ್ರೀನ್ ಕಲರ್ ಕೊತ್ತಂಬರಿ ಸೊಪ್ಪು, ಕಬ್ಬು ಮತ್ತು ಸಂಕ್ರಾಂತಿ ಕಾಳು. ಚೆನ್ನಾಗಿದೆ, ವೈಟ್ ಬ್ಯಾಕ್ಗ್ರೌಂಡಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಮನೇಲೆ ಫೋಟೋ ಶೂಟ್ ಮಾಡ್ತಿದ್ದೀವಿ. ಇನ್ನೊಂದು 1 ಮಂತ್ ಅಷ್ಟೇ, ನೆಕ್ಸ್ಟ್ ಮಂತ್ ಸರುಸಿರಿದ ಬರ್ತಡೇ ಬಂದೇ ಬಿಡ್ತು. ಸೊ ನೋಡಿ ಸರುಸಿರಿ ರೆಡಿ ಆಗಿದ್ದಾರೆ. ರೆಡಿಯಾಗಿ ಪೂರ್ವಿತ್ ಕೂದಲು ಎಳಿತಾ ಇದ್ದಾಳೆ. ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಈವ್ನಿಂಗು. ಸೊ ಹೇರ್ ಕಟ್ಟಿಗೆ ಹೋಗ್ತಾ ಇದ್ದೀನಿ. ಅಂಬಿಕಾ ಮತ್ತು ಸರುವಿಗೆ ಫಸ್ಟ್ ರೌಂಡ್ ಬಿಟ್ಟು ಬಂದರು ನಮ್ಮ ಮನೆಯವ್ರ ಸಲೂನ್ ಹತ್ರ. ಇವಾಗ ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸುಮಾರು ದಿನ ಆಯ್ತು ಈ ಥರ ಬೈಕಲ್ಲಿ ಹೋಗಿ. ಸರುಸಿರಿ ಹುಟ್ಟಿದ ಮೇಲೆ ಜಾಸ್ತಿ ಆಟೋದಲ್ಲೇ ಓಡಾಡ್ತಿದ್ವಿ.
ಇವತ್ತು ಫಾರ್ ಎ ಚೇಂಜ್ ಇರಲಿ ಅಂತ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸಲೂನ್ ರೀಚ್ ಆದ್ವಿ. ಸೊ ನೋಡ್ಬೇಕು ಇವಾಗ ಯಾವ ಥರ ಹೇರ್ ಕಟ್ ಮಾಡಿಸ್ತೀನಿ ಅಂತ. ಸೊ ಹೇರ್ ತುಂಬ ಡ್ಯಾಮೇಜ್ ಆಗಿದೆ, ಎಲ್ಲ ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ. ಸರು ಪಾಪಗ್ ನೋಡಿ, ಪಾಪ ತುಂಬಾ ದುಃಖ ಬರ್ತಾ ಇದೆ, ಅಳು ಬರ್ತಿದೆ, ಅಮ್ಮನಿಗೆ ಏನೋ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಸೊ ನೋಡಿ ಹೇರ್ ತುಂಬಾ ಹೇರ್ ಫಾಲ್ ಆಗ್ತಿದೆ. ಆಫ್ಟರ್ ಡೆಲಿವರಿ ಅಂತೂ ಕೂದಲು ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದನೂ ಬಿದ್ದಿರುತ್ತೆ ಹಾಸಿಗೆ ಮೇಲೆ ಅಂತಾನೆ ಹೇಳ್ಬೋದು. ಸೊ ಅದಕ್ಕೋಸ್ಕರ ಫೈನಲಿ ಕಟ್ ಮಾಡಿಸ್ಬಿಡೋಣ ಅಂತ ಡಿಸೈಡ್ ಮಾಡಿದೆ. ತುಂಬ ದಿನದಿಂದ ಅನ್ಕೋತಾ ಇದ್ವಿ ಕಟ್ ಮಾಡಿಸ್ಬೇಕು ಅಂತ. ಬಟ್ ಮೀಡಿಯಮ್ ಲೆಂತ್ ಇರಲಿ ಅಂತ ನಾನು ಹೇಳಿದೆ. ಬಟ್ ಅವರು ಇಲ್ಲ, ಶಾರ್ಟ್ ಆಗುತ್ತೆ, ತುಂಬ ಡ್ಯಾಮೇಜ್ ಆಗಿದೆ, ಸ್ಟ್ರೈಟ್ನಿಂಗ್ ಎಲ್ಲ ಹಾಳಾಗಿರೋದೆಲ್ಲ ತೆಗಿಬೇಕು ಅಂತ ಹೇಳಿದರು ಸಲೂನ್ನವರು. ಸೊ ನೋಡೋಣ, ಹೇರ್ ಗ್ರೋತ್ ಆಗುತ್ತೆ ಮತ್ತೆ ಅಲ್ವಾ ಅಂತ ತೆಗಿಸ್ಬೇಕು ಅಂತ ಡಿಸೈಡ್ ಮಾಡಿಕೊಂಡೆ. ಶಾರ್ಟ್ ಹೇರ್ ರೂಢಿ ಇಲ್ಲಲ್ಲ, ಲಾಂಗ್ ಹೇರ್ ಇಷ್ಟು ದಿನ ಇದ್ದಿದ್ದು. ಸೊ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ. ಸರ್ ನನ್ನ ಸಂಕ್ರಾಂತಿ ಹಬ್ಬದ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು ನೋಡಿ. ಆಲ್ಫಾ ಸಲೂನ್ ಇದು, ಪೊಲೀಸ್ ಚೌಕಿಲಿದೆ ಅಲ್ಲ, ಆ ಸಲೂನಿಗೆ ಹೋಗಿದ್ವಿ. ಸೊ ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ನೋಡೋಣ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಡ್ಯಾಂಡ್ರಫ್ ಕೂಡ ಸಿಕ್ಕಾಪಟ್ಟೆ ಇದೆ, ಸ್ಪಾ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ರು ಅವರು. ಆಫರ್ ಇತ್ತಂತೆ, ಹೇರ್ ಸ್ಪಾ ಮಾಡಿಸಿದ್ರೆ ಹೇರ್ ಕಟಿಂಗ್ ಫ್ರೀ ಇದೆ ಅಂತೆ. ಬಟ್ ನಂಗೆ ಗೊತ್ತಿಲ್ಲ, ನಾನು ಫಸ್ಟ್ ಒಂದು ಹೇರ್ ಕಟ್ ಅಷ್ಟೇ ಮಾಡಿಸ್ಕೊಬರೋಣ ಅಂತ ಹೋಗಿದ್ದು. ಸೊ ಸ್ಪಾ ಮಾಡ್ಸೋಕ್ಕೆ ಟೈಮ್ ಇಲ್ಲ, ಯಾಕಂದರೆ ಸಿರಿನ ಮನೇಲಿ ಬಿಟ್ಟು ಸರ್ನ ಕರ್ಕೊಂಡಷ್ಟೇ ಬಂದಿರೋದು ನಾವು ಅಮ್ಮನ ಹತ್ರ. ಸೊ ಒಂದು ಹಾಫ್ ಆನ್ ಅವರಲ್ಲಿ ಮುಗ್ದೋಗುತ್ತೆ ಅಂದ್ಬಿಟ್ಟು ಬೈಕಲ್ಲೇ ಬಂದ್ವಿ. ನೋಡಿ ಎಷ್ಟು ಕೂದಲು ನಂದು ಇವಾಗ ಕೆಳಗೆ ಬಿದ್ದಿದೆ. ನೋಡಿ ಇಷ್ಟೊಂದು ಕೂದಲು ಹೋಯ್ತು ನಂದು. ನೋಡಿದ್ರೇ ಬೆಸ್ಟ್ ಬೇಜಾರಾಗತ್ತಲ್ಲ. ಇಷ್ಟು ಹೇರ್ಸ್ ರೀಗ್ರೋತ್ ಆಗೋಕ್ಕೆ ಮತ್ತೆ ಎಷ್ಟು ವರ್ಷ ಬೇಕಾಗುತ್ತೋ ಗೊತ್ತಿಲ್ಲ. ಲಾಂಗ್ ಹೇರ್ನ ಮಿಸ್ ಮಾಡ್ಕೋತಾ ಇದ್ದೀನಿ, ಸಿಕ್ಕಾಬಟ್ಟೆ ಶಾರ್ಟ್ ಮಾಡಿಬಿಟ್ರು. ಸೊ ಸ್ಟ್ರೈಟ್ನಿಂಗ್ ಮಾಡಿಸಿ ಎಲ್ಲ ಕೂದಲು ಡ್ಯಾಮೇಜ್ ಆಗಿದ್ದು. ಸೊ ಅದು ಮೇಂಟೈನ್ ಮಾಡ್ಲಿಕ್ಕೆ ಆಗಲಿಲ್ಲ. ಸ್ಟ್ರೈಟ್ನಿಂಗ್ ಮಾಡಿಸಿದ್ಮೇಲೆ ಕಂಪಲ್ಸರಿ ಕೆರಾಟಿನ್ ಮತ್ತು ಹೇರ್ ಸ್ಪಾ ಮಾಡಿಸ್ತಾ ಇರಬೇಕು ಮಂತ್ಲಿ. ಸೊ ನನಗೆ ಅಷ್ಟು ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಸೊ ಒಂದು ಸಲ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಬೇಕಂತ ಆಸೆ ಇತ್ತು, ಮಾಡಿಸ್ಕೊಂಡೆ. ಬಟ್ ಅದು ಇವಾಗ ಆಲ್ರೆಡಿ ಮಾಡಿಸಿ 3 ಇಯರ್ಸ್ ಆಗ್ತಾ ಬಂತು. ಸೊ ಇಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಹೇರ್ಸ್ ಎಲ್ಲ. ಸೊ ನೋಡಿ ಇಷ್ಟು ಶಾರ್ಟ್ ಮಾಡಿಬಿಟ್ರು, ಎಲ್ಲ ಲಾಂಗ್ ಹೇರ್ಸು ಹೋಯಿತು ಅಂತಲೇ ಹೇಳ್ಬೋದು. ಸೊ ಇನ್ಮೇಲಾದರೂ ನೋಡೋಣ, ಸಿರಿ ದೊಡ್ಡವರಾಗೋ ಅಷ್ಟರಲ್ಲಿ ಹೇರ್ ಮತ್ತೆ ರೀಗ್ರೋತ್ ಮಾಡೋಣ. ಸರು ಪಾಪು ನೋಡಿ, ಅಲ್ಲಿರೋ ಸ್ಟಾಫ್ ಯಾರೋ ಎತ್ಕೊಂಡಿದ್ರು, ಅಳ್ತಾ ಇದ್ರಲ್ಲಿ ಸಿಕ್ಕಾಬಿಟ್ಟೆ. ಅವಳು ಹೊಸ ಮುಖಗಳು ನೋಡಿ ಯಾರ ಹತ್ರನೂ ಹೋಗೋದೇ ಇಲ್ಲ, ಮನೆಯವ್ರ ಹತ್ರ ಅಷ್ಟೇ ಹೋಗೋದು. ಸೊ ಒಳಗಡೆ ಹೋಗಿದ್ದಾಳೆ, ಎಷ್ಟು ಅಳ್ತಾ ಇದ್ದಾಳು ಗೊತ್ತಿಲ್ಲ. ಅಂಬಿಕಾಗೆ ಎತ್ಕೊಂಬ ಅಂತ ಹೇಳಿದೆ. ನೋಡಿ ಇಷ್ಟು ಮಟ್ಟಿಗೆ ಕೂದಲೆಲ್ಲ ಹೋಗಿ ಇಷ್ಟು ಶಾರ್ಟ್ ಆಗಿದೆ. ಸೊ ಅವರು ಸೆಟ್ಟಿಂಗ್ ಮಾಡಿದ್ರೆ ಮತ್ತೆ ಜಾಸ್ತಿ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ನಾನು ಇರಲಿ ಮಾಡಿ ಹೇರ್ ಸೆಟ್ಟಿಂಗ್ ಮಾಡಿ ಅಂತ ಹೇಳಿದೆ. ಸೊ ಹೇರ್ ವಾಶ್ ಮಾಡಲಿಲ್ಲ, ಡೈರೆಕ್ಟ್ ಕಟಿಂಗ್ ಮಾಡಿದರು. ನಾನು ಕೇಳೋದು ಮರ್ತುಬಿಟ್ಟೆ ಸರು ಗುಂಗಲ್ಲಿ. ಅದಾದಮೇಲೆ ನನಗೆ ಫ್ಲ್ಯಾಶ್ ಆಯಿತು, ಹೇರ್ ವಾಶ್ ಮಾಡಿದೆ, ಡೈರೆಕ್ಟ್ ಹೇರ್ ಕಟ್ ಮಾಡಿದರು ಅಂತ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಫಸ್ಟ್ ವಾಶ್ ಮಾಡಿಸ್ಕೊಂಡೆ ಕಟ್ ಮಾಡಿಸೋಣ ಅಂದ್ಕೊಂಡು ಸುಮ್ಮನಾದೆ. ನೋಡಿ ಇಷ್ಟರ ಮಟ್ಟಿಗೆ ಆಗಿದೆ ಹೇರ್ಸು. ಬಟ್ ಅಲ್ಲಿ ಸಲೂನಲ್ಲಿದ್ದಾಗ ಚೆನ್ನಾಗೇ ಕಾಣಿಸುತ್ತೆ, ಸೆಟ್ಟಿಂಗ್ ಮಾಡಿದಾಗ. ಆಫ್ಟರ್ 2 ಡೇಸ್ ಹೇಗೆ ಕಾಣಿಸುತ್ತೆ ವಾಶ್ ಆದಮೇಲೆ ನೋಡಬೇಕು. ಫೈನಲಿ ಹೇರ್ ಕಟ್ಟು, ಹೇರ್ ಸೆಟ್ಟಿಂಗ್ ಎಲ್ಲ ಮುಗೀತು. ಇವಾಗ ಥ್ರೆಡ್ಡಿಂಗ್ ಒಂದು ಮಾಡಿಸ್ಕೋಬೇಕು ಇಬ್ಬರು. ನಾನು ಅಂಬಿಕಾ ಥ್ರೆಡ್ಡಿಂಗ್ ಮಾಡಿಸ್ಕೊಬಿಟ್ರೆ ಮುಗೀತು ನಮ್ಮದು ಸರ್ವೀಸು. ಸೊ ನೋಡಿ ಇಷ್ಟರ ಮಟ್ಟಿಗೆ ಆಗಿದೆ, ಹೇಗೆ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ಮರಿದೆ. ಸೊ ಬಟ್ ಅಲ್ಲಿ ಹೇರ್ ಕಟ್ ಮಾಡಿ ಸೆಟ್ ಮಾಡಿದಾಗ ತುಂಬ ಹೇರ್ ಬೌನ್ಸಿಯಾಗಿ ಕಾಣಿಸುತ್ತೆ. ಮನೆಗೆ ಬಂದಮೇಲೆ ಅಷ್ಟೊಂದು ಹೇರ್ ವಾಲ್ಯೂಮ್ಸ್ ಏನು ಗೊತ್ತಾಗಲ್ಲ. ನೋಡಿ ಫೈನಲಿ ಮುಗೀತು. ಸರು ಪಾಪು ತುಂಬ ನಿದ್ದೆ ಬರ್ತಾಯಿದೆ, ಅವಳಿಗೆ ಹೊಟ್ಟೆ ಬೇರೆ ಹಸಿವಾಗಿದೆ. ಅವಳಿಗೆ ಸ್ವಲ್ಪ ಫೀಡಿಂಗ್ ಮಾಡಿಸಿ ಅದಾದಮೇಲೆ ನಾನು ಸ್ವಲ್ಪ ಐಬ್ರೋಸ್ ಥ್ರೆಡ್ಡಿಂಗ್ ಮಾಡಿಸ್ಕೋಬೇಕು. ಇಲ್ಲ ಕಂದಮ್ಮ, ಸರು ಪಾಪು ಬೇರೆ ಅಳ್ತಾ ಇದ್ದಾರೆ ನೋಡಿ. ಸೊ ಇವಾಗ ಅಂಬಿಕಂಗೆ ಥ್ರೆಡ್ಡಿಂಗ್ ಮಾಡ್ತಾ ಇದ್ದಾರೆ. ಬಟ್ ಐಬ್ರೋಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಆಲ್ಫಾದಲ್ಲಿ. ಸೊ ತುಂಬಾ ಚೆನ್ನಾಗಿದೆ ಸರ್ವೀಸು. ಸರು ಪಾಪದ ಕ್ವಾಲಿಟಿ ಇಲ್ಲಿ ನೋಡಿ.
ಇವಾಗ ನಾನು ಕೂಡ ಥ್ರೆಡ್ಡಿಂಗ್ ಮಾಡಿಸ್ಕೋತಾ ಇದ್ದೀನಿ. ಐಬ್ರೋ ಶೇಪ್ ತುಂಬಾ ಚೆನ್ನಾಗಿ ಕೊಟ್ಟರು ಅಂತಲೇ ಹೇಳ್ಬೋದು. ಸ್ವಲ್ಪ ನಂದು ಎಕ್ಸ್ಟ್ರಾಸ್ ಅಷ್ಟೇ ತೆಗ್ದೆ, ದಪ್ಪನೇ ಇರಲಿ ಅಂತ ಎಕ್ಸ್ಟ್ರಾ ಫೈನಲಿ ಹೇರ್ ಕಟ್ ಆಯಿತು. ಇವಾಗ ಮನೆಗೆ ಬಂದ್ವಿ ನೋಡಿ, ಹೀಗಿದೆ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಹೇರ್ ಕಟ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಬಾಯ್.